Audio Jungle. Audio Jungle. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬ್ಲೌಸ್ ಪೀಸ್ನ ಯಾವ ರೀತಿ ಫೋಲ್ಡ್ ಮಾಡಬೇಕು ಮತ್ತು ಅದಕ್ಕೆ ಯಾವ್ಯಾವ ವಸ್ತುಗಳನ್ನ ಹಾಕಿ ನಾವು ವೈಭವ ಲಕ್ಷ್ಮಿ ಪೂಜೆಗೆ ಬಂದಿರೋರಿಗೆ ಯಾವ ರೀತಿ ರಿಟರ್ನ್ ಗಿಫ್ಟ್ನ ಕೊಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮನೇಲೇ ಇರುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಗಣೇಶನಿಗೆ ಪೀಠನ ರೆಡಿ ಮಾಡಬೇಕು ಅಂತಲೂ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾವು ಬ್ಲೌಸ್ನ ಈ ಥರ ಫೋಲ್ಡ್ ಮಾಡಿ ಪಾಕೆಟ್ ರೀತಿ ನಾವು ರೆಡಿ ಮಾಡ್ಕೋಬೇಕು. ಆ ಪಾಕೆಟ್ ಒಳಗಡೆ 3 ಇಡಿ ಅಕ್ಕಿ, 2 ರೂಪಾಯಿ ಕಾಯನ್ನು, ಅರಿಶಿನ, ಕುಂಕುಮ ಮತ್ತು ಬಳೆನ ಹಾಕಬೇಕು. ಇದ್ರ ಜೊತೆಗೆ ಒಂದು ವೈಭವ ಲಕ್ಷ್ಮಿ ಬುಕ್ಕು ಮತ್ತು ಒಂದು ತೆಂಗಿನಕಾಯಿನ ಇಟ್ಟು ಅವ್ರಿಗೆ ಕೊಡಬೇಕು. ಸಪ್ರೇಟ್ ನಾವು ಅರಿಶಿನ, ಕುಂಕುಮ, ಹೂವು, ಎಲೆ ಅಡಿಕೆ, ಬಾಳೆಹಣ್ಣು ನಾವು ಬೇರೆ ತಟ್ಟೆಲಿಟ್ಟು ಕೊಡ್ಬೋದು. ನಾವು ಈ ರೀತಿ ನಾವು ಪಾಕೆಟ್ ಒಳಗಡೆ ಈ ಥರ ವಸ್ತುಗಳನ್ನೆಲ್ಲ ಹಾಕಿ ಈ ಥರ ನಾವು ರೆಡಿ ಮಾಡ್ಕೋಬೇಕು. ಮತ್ತು ಈ ಥರ ಬ್ಯಾಗ್ ಒಳಗಡೆ ಇಟ್ಟು ಅವ್ರಿಗೆ ಕೊಡ್ಬೋದು ನಾವು. ನಂತರ ಗಣೇಶನಿಗೆ ಯಾವ ರೀತಿ ರೆಡಿ ಮಾಡಬೇಕಂದ್ರೆ, ನಮ್ಮ ಮನೇಲಿ ಒಂದು ಸ್ವೀಟ್ ಬಾಕ್ಸ್ ಇತ್ತು. ಆ ಬಾಕ್ಸ್ಗೆ ಸ್ಯಾರಿದು ಬಾರ್ಡರ್ನ ಕಟ್ ಮಾಡಿ ಅದನ್ನೇ ಫುಲ್ಲು ಫಿಲ್ ಆಗೋ ಥರ ಅಂಟಿಸಿ, ಆಮೇಲೆ A4 ಶೀಟ್ನ ಫೋಲ್ಡ್ ಮಾಡಿ ರೌಂಡಕ್ಕೆ ಫೋಲ್ಡ್ ಮಾಡಿ ಗಿಫ್ಟದು ಪ್ಯಾಕಿಂಗ್ ಕವರ್ ಬರುತ್ತಲ್ಲ ಅದನ್ನ ಅಂಟಿಸಿ ಮೇಲ್ಗಡೆ ಅದಕ್ಕೇನೆ ಗಣೇಶನಿಗೆ ಪೀಠನ ರೆಡಿ ಮಾಡಿದ್ವಿ. ಫೈನಲ್ ಟಚ್ ಯಾವ ಥರ ಇದೆ ಅಂದರೆ ಈ ಥರ ಬಂತು. ಗಣೇಶನ ಫೈನಲ್ ಲುಕ್ಕು ಈ ಥರ ಕಾಣಿಸ್ತಾ ಇತ್ತು. ಲಕ್ಷ್ಮಿ ಕೂರಿಸ್ಬೇಕಾದ್ರೆ, ನಾವು ವೈಭವ ಲಕ್ಷ್ಮಿ ಕೂರಿಸ್ಬೇಕಾದ್ರೆ ಈ ಥರ ಕಾಣಿಸ್ತಾ ಇತ್ತು.